ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ಸ್ ಕನ್ನಡ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ RCB ವರ್ಸಸ್ RR ಪ್ಲೇಯಿಂಗ್ 11 ಕಂಪ್ಯಾರಿಸನ್. ಈ ವಿಡಿಯೋ ಮಾಡೋಕ್ಕೆ ಕಾರಣ ಯಾರಪ್ಪ ಅಂದರೆ ಸ್ಕ್ರೀನ್ ಮೇಲೆ ಹಾಕಿರೋ ಕಮೆಂಟ್ ಮಾಡಿದವರು. ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಬೇಕು ಅಂತ ನೀವು ಕೂಡ ಕಮೆಂಟ್ ಹಾಕಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋದ. ಮೊದಲಿಗೆ ಪ್ಲೇಯಿಂಗ್ 11 ಹೇಗಿದೆ ಅಂತ ನೋಡ್ಕೊಂಬರೋದ. ಇಬ್ಬರು ಪ್ಲೇಯಿಂಗ್ 11 ಕೂಡ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋದ. ಮೊದಲಿಗೆ ಓಪನರ್ ಆದಂತಹ ವಿರಾಟ್ ಕೊಹ್ಲಿ ಹಾಗೆ ಸಂಜು ಸ್ಯಾಮ್ಸನ್, ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಸೀಸನ್ ಆರೆಂಜ್ ಕ್ಯಾಪ್ ಕೂಡ ಗೆದ್ದಿದ್ರು, ಹಾಗೆ ಕನ್ಸಿಸ್ಟೆಂಟಾಗಿ ರನ್ ಮಾಡ್ತಾರೆ. ಆದರೆ ಸಂಜು ಸ್ಯಾಮ್ಸನ್ ಅವರು ಕನ್ಸಿಸ್ಟೆಂಟಾಗಿ ರನ್ ಮಾಡಲ್ಲ. ಫಸ್ಟ್ 7 ಮ್ಯಾಚ್ ಚೆನ್ನಾಗಿ ಆಡ್ತಾರೆ, ಹಾಗೆ ಇನ್ನು ಮಿಕ್ಕಿದ 7 ಮ್ಯಾಚು ಹೆಂಗೋ ಆಡೋದೇ ಇಲ್ಲ. ಅದರಿಂದ ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ವಿರಾಟ್ ಕೊಹ್ಲಿ ಅವರು. ಈಗ ಪಾಯಿಂಟ್ಸ್ ಎಷ್ಟಪ್ಪ ಅಂದರೆ RCBದು 1 ಹಾಗೆ RRದು 0. ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ಫಿಲ್ ಸಾಲ್ಟ್ ಹಾಗೆ ಜೈಸ್ವಾಲ್ ಅವರು. ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು SSV ಜೈಸ್ವಾಲ್ ಅವರು. SSV ಜೈಸ್ವಾಲ್ ಅವ್ರಿಗಂತೂ ಲಾಸ್ಟ್ ಇಯರ್ ಸಕ್ಕತ್ತಾಗಿತ್ತು. T20 ಆಗಲಿ ಟೆಸ್ಟ್ ಆಗಲಿ ಎಲ್ಲ ಫಾರ್ಮೆಟಲ್ಲೂ ಸಕ್ಕತ್ತಾಗಿ ರನ್ ಮಾಡಿದರು. ಆದರೆ ಫಿಲ್ ಸಾಲ್ಟ್ ಅವರು ಕನ್ಸಿಸ್ಟೆಂಟಾಗಿ ರನ್ ಮಾಡಲ್ಲ. ಲಾಸ್ಟ್ 6 ಇನ್ನಿಂಗ್ಸಲ್ಲಿ ಒಂದೇ 50 ಹೊಡೆದಿದ್ದಾರೆ, ಇನ್ನು ಮಿಕ್ಕಿದೆಲ್ಲ ಸಿಂಗಲ್ ಡಿಜಿಟ್ ಔಟ್ ಆಗಿದ್ದಾರೆ. ಆದರೆ SSV ಜೈಸ್ವಾಲ್ ಎಲ್ಲ ಫಾರ್ಮೆಟಲ್ಲೂ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ. ಅದರಿಂದ ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು SSV ಜೈಸ್ವಾಲ್ ಅವರು. ಪಾಯಿಂಟ್ಸ್ ಎಷ್ಟಪ್ಪ ಅಂದರೆ ಅದು RCBದು 1 ಹಾಗೆ RRದು 1. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ರಜತ್ ಪಟಿದಾರ್ ಹಾಗೆ ನಿತೀಶ್ ರಾಣಾ. ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಕ್ಲಿಯರ್ಲಿ ರಜತ್ ಪಟಿದಾರ್ ಅವರಂತೂ ಸೈಯದ್ ಮುಸ್ತಕ್ ಅಲಿ ಆಗಲಿ ವಿಜಯ್ ಹಜಾರೆ ಆಗಲಿ ಲಾಸ್ಟ್ ಇಯರ್ ಕೂಡ ಸಖತ್ತಾಗಿ ಆಡಿದ್ರು, ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಆದರೆ ನಿತೀಶ್ ರಾಣಾ ಅವರು ಲಾಸ್ಟ್ ಟೈಮ್ ಇಂಜುರಿಯಿಂದ ಜಾಸ್ತಿ ಮ್ಯಾಚಸ್ನ ಆಡಿರಲಿಲ್ಲ. ಅದರಿಂದ ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಕ್ಲಿಯರ್ಲಿ ರಜತ್ ಪಟಿದಾರ್. ಈಗ ಪಾಯಿಂಟ್ಸ್ ಎಷ್ಟಪ್ಪ ಅಂದರೆ RCBದು 2 ಹಾಗೆ RRದು 1. ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ರಿಯಾನ್ ಪರಾಗ್ ಹಾಗೆ ಲಿಯಾಮ್ ಲಿವಿಂಗ್ಸ್ಟನ್. ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ರಿಯಾನ್ ಪರಾಗ್ ಅವರು ಲಾಸ್ಟ್ ಇಯರ್ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದರು. 2-3 ಮ್ಯಾಚ್ನ ಸಿಂಗಲ್ ಹ್ಯಾಂಡೆಡ್ಲಿ ಗೆಲ್ಸ್ಕೊಟ್ಟಿದ್ರು, ಹಾಗೆ ಇಂಡಿಯಾ ಕೂಡ ಡೆಬ್ಯೂಟ್ ಮಾಡಿದರು ಆ ಪರ್ಫಾರ್ಮೆನ್ಸಿಂದ. ಅದಕ್ಕೆ ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ರಿಯಾನ್ ಪರಾಗ್ ಅವರು. ಪಾಯಿಂಟ್ಸ್ ಎಷ್ಟಾಯ್ತಪ್ಪ ಅಂದರೆ RCBದು 2 ಹಾಗೆ RRದು 2. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ಜಿತೇಶ್ ಶರ್ಮಾ ಹಾಗೆ ಧ್ರುವ್ ಜುರೇಲ್ ಅವರು. ಜಿತೇಶ್ ಶರ್ಮಾ ಅವ್ರಿಗೆ ಲಾಸ್ಟ್ ಇಯರ್ ಏನು ಅಷ್ಟೊಂದು ಸಕ್ಕತ್ತಾಗಿರಲಿಲ್ಲ. ಧ್ರುವ್ ಜುರೇಲ್ ಅವರು ಲಾಸ್ಟ್ ಸೀಸನ್ನು ಸಕ್ಕತ್ತಾಗಿ ಆಡಿದರು. ಅದರಿಂದ ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಧ್ರುವ್ ಜುರೇಲ್ ಅವರು. ಈಗ ಪಾಯಿಂಟ್ಸ್ ಎಷ್ಟಪ್ಪ ಅಂದರೆ RRದು 3 ಹಾಗೆ RCBದು 2. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ಟೀಮ್ ಡೇವಿಡ್ ಹಾಗೆ ಎಟ್ಮೇರ್ ಅವರು. ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಟೀಮ್ ಡೇವಿಡ್ ಅವರು ಫೈನಲ್ ಕೂಡ ಗೆದ್ದಿದ್ದಾರೆ ಈಗ BBL. ಹಾಗೆ ಅವ್ರ ಫಾರ್ಮ್ ಕೂಡ ಸಖತ್ತಾಗಿದೆ. 2-3 ಮ್ಯಾಚ್ ಸಿಂಗಲ್ ಹ್ಯಾಂಡೆಡ್ಲಿ ಗೆಲ್ಸ್ಕೊಟ್ರು. ಅದರಿಂದ ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಟೀಮ್ ಡೇವಿಡ್ ಅವರು. ಈಗ ಪಾಯಿಂಟ್ಸ್ ಎಷ್ಟಪ್ಪ ಅಂದರೆ RCBದು 3 ಹಾಗೆ RR ಕೂಡ 3. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ಕೃನಾಲ್ ಪಾಂಡ್ಯ ಹಾಗೆ ಹಸರಂಗ ಅವರು. ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಹಸರಂಗ ಅವರು ಬೌಲಿಂಗ್ ಎಕನಾಮಿಕಲ್ಲಿ ಹಾಕ್ಕೊಡ್ತಾರೆ, ಹಾಗೆ ಬ್ಯಾಟಿಂಗ್ ಕೂಡ ಕೃನಾಲ್ ಪಾಂಡ್ಯ ಅವ್ರಿಗೂ ಸಕ್ಕತ್ತಾಗಿ ಆಡ್ತಾರೆ. ಅದರಿಂದ ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಹಸರಂಗ ಅವರು. ಈಗ ಪಾಯಿಂಟ್ಸ್ ಎಷ್ಟಪ್ಪ ಅಂದರೆ RCBದು 3 ಹಾಗೆ RRದು 4. ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ಜಾಸ್ ಹೇಜಲ್ವುಡ್ ಹಾಗೆ ಜೋಫ್ರಾ ಆರ್ಚರ್. ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಜಾಸ್ ಹೇಜಲ್ವುಡ್ ಅವರು 3 ಫಾರ್ಮೆಟಲ್ಲಿ ಸಕ್ಕತ್ತಾಗಿ ಮಾಡ್ತಾರೆ. ಹಾಗೆ T20 ಒಂದೇ ಜಾಗದಲ್ಲಿ ಹಾಕಿ ಕಾಟ ಕೊಟ್ಬಿಡ್ತಾರೆ ಬ್ಯಾಟ್ಸ್ಮನ್ಗಂತೂ. ಅದೇ ಜೋಫ್ರಾ ಆರ್ಚರ್ ಅವರು ಇಂಜುರಿ ಆದಮೇಲೆ ಅಂಥ ಫಾರ್ಮಲ್ಲಿಲ್ಲ. ಹಳೆ ಜೋಫ್ರಾ ಆರ್ಚರ್ ಇಲ್ಲ, ಬರೀ ಒಳ್ಳೆ ಪೇಸ್ ಆಗ್ತಾ ಇದ್ದಾರೆ ಹೊರತು ಹಳೆ ಜೋಫ್ರಾ ಆರ್ಚರ್ ಇಲ್ಲ. ಅದರಿಂದ ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಜಾಸ್ ಹೇಜಲ್ವುಡ್ ಅವರು. ಈಗ ಪಾಯಿಂಟ್ಸ್ ಎಷ್ಟಪ್ಪ ಅಂದರೆ RCBದು 4 ಹಾಗೆ RRದು 4. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ಭುವನೇಶ್ವರ್ ಕುಮಾರ್ ಹಾಗೆ ಸಂದೀಪ್ ಶರ್ಮಾ. ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಭುವನೇಶ್ವರ್ ಕುಮಾರ್. ಈಗ ಪಾಯಿಂಟ್ಸ್ ಎಷ್ಟಪ್ಪ ಅಂದರೆ RCBದು 5 ಹಾಗೆ RRದು 4. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ತೀಕ್ಷಣ ಹಾಗೆ ಸುಯಶ್ ಶರ್ಮಾ. ಇವರಿಬ್ಬರಲ್ಲಿ ಡೌಟೇ ಬೇಡ, ವಿನ್ನರ್ ಯಾರಪ್ಪ ಅಂದರೆ ಅದು ಐಶರ್ ತೀಕ್ಷಣ. ಈಗ ಪಾಯಿಂಟ್ಸ್ ಎಷ್ಟಾಯ್ತಪ್ಪ ಅಂದರೆ RCBದು 5 ಹಾಗೆ RRದು 5. ಲಾಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದರೆ ಅದು ಯಶ್ ದಯಾಳ್ ಹಾಗೆ ತುಷಾರ್ ದೇಶಪಾಂಡೆ. ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಯಶ್ ದಯಾಳ್ ಅವರು ಲಾಸ್ಟ್ ಸೀಸನ್ RCBಗೆ ಸಕ್ಕತ್ತಾಗಿ ಮಾಡಿದರು. ಪ್ಲೇ ಆಫ್ ಹೋಗೋಕ್ಕೆ ಇವರು ಒಂದು ಕಾರಣ ಅಂತ ಹೇಳ್ಬೋದು. ತುಷಾರ್ ದೇಶಪಾಂಡೆ ಅವರು ಚೆನ್ನಾಗೇ ಮಾಡಿದರು, ಆದರೆ ತುಂಬ ರನ್ಸ್ ಕನ್ಸೀಡ್ ಮಾಡ್ತಿದ್ರು. ಅದರಿಂದ ಇವರಿಬ್ಬರು ಕಂಪ್ಯಾರಿಸನಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು ಯಶ್ ದಯಾಳ್ ಅವರು. ಈಗ ಟೋಟಲಿ ಪಾಯಿಂಟ್ಸ್ ಎಷ್ಟಾಯ್ತಪ್ಪ ಅಂದರೆ RCBದು 6 ಹಾಗೆ RRದು 5. ಇದರಲ್ಲಿ ವಿನ್ನರ್ ಯಾರಪ್ಪ ಅಂದರೆ ಅದು RCB.